ಓಂ ಗುರುಭ್ಯೋ ನಮಃ. ತೃತೀಯ ಸ್ಕಂದ 27ನೇ ಅಧ್ಯಾಯ. ಶ್ರೀಮದ್ ಭಾಗವತ. ಪ್ರಕೃತಿ ಪುರುಷರ ವಿವೇಕದಿಂದ ಮೋಕ್ಷ ಪ್ರಾಪ್ತಿಯ ವರ್ಣನೆ. ಶ್ರೀ ಕಪಿಲ ಭಗವಂತನು ದೇವಹೂತಿಗೆ ಉಪದೇಶ ಮಾಡುತ್ತಾನೆ. ಪ್ರಕೃತಿಸ್ಥೋಪಿ ಪುರುಷೋ ನಾಜ್ಯತೆ ಪ್ರಾಕೃತೈರ್ಗುಣೈ ಅವಿಕಾರಾದಕೃತ್ವಾ ನಿರ್ಗುಣತ್ವಾಜ್ಯವಾತ್. ಅಮ್ಮ, ಸೂರ್ಯನು ನೀರಿನಲ್ಲಿ ಪ್ರತಿಬಿಂಬಿಸಿದ್ದಾಗ ಆ ಪ್ರತಿಬಿಂಬದಲ್ಲಿ ನೀರಿನಲ್ಲಿರುವ ಶೈತ್ಯ ಸಂಚಲನಗಳೇ ಮುಂತಾದ ಗುಣಗಳು ಅಂಟಿಕೊಳ್ಳುವುದಿಲ್ಲವಷ್ಟೇ. ಹಾಗೆಯೇ ಆತ್ಮನು ಪ್ರಕೃತಿಯ ಕಾರ್ಯವಾಗಿರುವ ಶರೀರದಲ್ಲಿ ಇದ್ದರೂ ಅದರ ಗುಣಗಳಾದ ಸುಖ ದುಃಖಾದಿಗಳಿಂದ ವಾಸ್ತವವಾಗಿ ಆತನು ಲಿಪ್ತನಾಗುವುದಿಲ್ಲ. ಅವು ಆತನಿಗೆ ಅಂಟುವುದಿಲ್ಲ. ಏಕೆಂದರೆ ಆತನು ಸ್ವಭಾವದಿಂದಲೇ ನಿರ್ವಿಕಾರನು, ಕರ್ತೃತ್ವವಿಲ್ಲದವನು ಮತ್ತು ನಿರ್ಗುಣನು. ಆದರೆ ಅದೇ ಪುರುಷನೇ ಪ್ರಕೃತಿಯ ಗುಣಗಳೊಡನೆ ತನ್ನ ಸಂಬಂಧವನ್ನು ಸ್ಥಾಪಿಸಿಕೊಂಡರೆ ಆಗ ಆತನು ಅಹಂಕಾರದಿಂದ ಮೋಹಗೊಂಡು ನಾನು ಕರ್ತೃವಾಗಿದ್ದೇನೆ ಎಂದು ಭಾವಿಸತೊಡಗುತ್ತಾನೆ. ಈ ಅಭಿಮಾನದ ಕಾರಣ ಆತನು ದೇಹದ ಸಂಬಂಧದಿಂದ ಆಚರಿಸಲ್ಪಟ್ಟ ಪುಣ್ಯ ಪಾಪರೂಪವಾದ ಕರ್ಮಗಳ ದೋಷದಿಂದ ತನ್ನ ಸ್ವಾತಂತ್ರ್ಯವನ್ನು ಮತ್ತು ಶಾಂತಿಯನ್ನೂ ಕಳೆದುಕೊಂಡು ಉತ್ತಮ, ಮಧ್ಯಮ ಅಥವಾ ನೀಚವಾದ ಯೋನಿಗಳಲ್ಲಿ ಜನ್ಮ ತಳೆದು ಸಂಸಾರ ಚಕ್ರದಲ್ಲಿ ಸುತ್ತುತ್ತಿರುವನು. ಸ್ವಪ್ನದಲ್ಲಿ ಭಯ ಶೋಕಾದಿಗಳಿಗೆ ವಾಸ್ತವವಾದ ಕಾರಣ ಯಾವುದೂ ಇಲ್ಲ. ಆದರೂ ಸ್ವಪ್ನದ ಪದಾರ್ಥಗಳಲ್ಲಿ ಆಸ್ಥೆಯನ್ನು ಇಟ್ಟುಕೊಂಡರೆ ದುಃಖವನ್ನು ಅನುಭವಿಸಬೇಕಾಗಿ ಬರುತ್ತದೆಯಲ್ಲವೇ? ಹಾಗೆಯೇ ಭಯ ಶೋಕಗಳು, ಅಹಂಕಾರ ಮಮಕಾರಗಳು ಮತ್ತು ಜನ್ಮ ಮರಣಗಳೇ ಮುಂತಾದ ಸಾಂಸಾರಿಕ ಬಂಧನಗಳಿಗೆ ಯಾವ ಅಸ್ತಿತ್ವವೂ ಇಲ್ಲದಿದ್ದರೂ ಅವಿದ್ಯೆಗೆ ವಶನಾಗಿ ವಿಷಯಗಳನ್ನೇ ಚಿಂತಿಸುತ್ತಿರುವುದರಿಂದ ಜೀವನ ಸಂಸಾರ ಚಕ್ರವು ಎಂದಿಗೂ ತೊಲಗುವುದಿಲ್ಲ. ಆದ್ದರಿಂದಲೇ ಬುದ್ಧಿವಂತನಾದ ಮನುಷ್ಯನು ವಿಷಯ ಚಿಂತನೆ ಎಂಬ ಅಸನ್ಮಾರ್ಗದಲ್ಲಿ ಸಿಕ್ಕಿಹಾಕಿಕೊಂಡಿರುವ ಚಿತ್ತವನ್ನು ತೀವ್ರವಾದ ಭಕ್ತಿಯೋಗ ಮತ್ತು ವೈರಾಗ್ಯಗಳ ಮೂಲಕ ನಿಧಾನವಾಗಿ ವಶಪಡಿಸಿಕೊಳ್ಳಬೇಕು. ಬ್ರಹ್ಮ ಪದವು ಯಾವನಿಗೆ ದೊರಕುತ್ತದೆ ಅಂದರೆ ಯಾವನು ಯಮ ನಿಯಮಾದಿ ಯೋಗ ಸಾಧನಗಳನ್ನು ಅಭ್ಯಾಸ ಮಾಡುತ್ತಾನೆಯೋ, ಚಿತ್ತವನ್ನು ಮತ್ತೆ ಮತ್ತೆ ಏಕಾಗ್ರಗೊಳಿಸುತ್ತಾ ನನ್ನಲ್ಲಿ ಸತ್ಯವಾದ ಭಾವನೆಯನ್ನಿಟ್ಟು ನನ್ನ ಕಥೆಗಳನ್ನು ಕೇಳುತ್ತಾ ಸಮಸ್ತ ಪ್ರಾಣಿಗಳಲ್ಲಿಯೂ ಸಮಭಾವನೆಯನ್ನಿರಿಸಿ ಯಾರಲ್ಲಿಯೂ ವೈರವನ್ನು ತಾಳದೆ ದುಷ್ಟವಾದ ಆಸಕ್ತಿಗಳನ್ನು ತೊರೆದು ಬ್ರಹ್ಮಚರ್ಯವನ್ನು ಮೌನ ವ್ರತವನ್ನು ಪಾಲಿಸುತ್ತಾ ಬಲಿಷ್ಠವಾದ ಸ್ವಧರ್ಮದ ಆಚರಣೆಯಿಂದ ಶ್ರೇಷ್ಠವಾದ ಮನೋಧರ್ಮವನ್ನು ಹೊಂದಿ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಸಿಕ್ಕಿದಷ್ಟರಲ್ಲಿ ಸಂತೋಷಪಟ್ಟುಕೊಳ್ಳುತ್ತಾ ಮಿತವಾಗಿ ಆಹಾರವನ್ನು ಸೇವಿಸುತ್ತಾ ಏಕಾಂತದಲ್ಲಿ ವಾಸ ಮಾಡುತ್ತಾ ಶಾಂತ ಸ್ವಭಾವವುಳ್ಳವನಾಗಿ ಎಲ್ಲರಿಗೂ ಮಿತ್ರನಾಗಿ ದಯಾಳುವಾಗಿ ಧೈರ್ಯಶಾಲಿಯಾಗಿ ಪ್ರಕೃತಿ ಮತ್ತು ಪುರುಷರ ವಾಸ್ತವಿಕ ಸ್ವರೂಪದ ಅನುಭವದಿಂದ ದೊರೆತ ತತ್ವಜ್ಞಾನದಿಂದ ಪತ್ನಿ ಪುತ್ರಾದಿಗಳಿಂದ ಕೂಡಿದ ಈ ದೇಹದಲ್ಲಿ ನಾನು ನನ್ನದು ಎಂಬ ಸುಳ್ಳಾದ ಅಭಿಮಾನವನ್ನು ತೊರೆಯುತ್ತಾನೆಯೋ, ಬುದ್ಧಿಯ ಜಾಗೃತಾವಸ್ಥೆ ಮುಂತಾದವುಗಳಿಂದಲೂ ತನ್ನನ್ನು ಬೇರ್ಪಡಿಸಿಕೊಂಡು ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವ ಪದಾರ್ಥವನ್ನೂ ಕಾಣುವುದಿಲ್ಲವೋ ಅಂತಹ ಆತ್ಮದರ್ಶಿಯಾದ ಮುನಿಗೆ ಆ ಬ್ರಹ್ಮಪದವು ದೊರೆಯುವುದು. ಆತನು ಕಣ್ಣುಗಳಿಂದ ಸೂರ್ಯನನ್ನು ನೋಡುವಂತೆ ತನ್ನ ಶುದ್ಧವಾದ ಅಂತಃಕರಣದ ಮೂಲಕ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿ ಯಾವುದು ದೇಹವೇ ಮುಂತಾದ ಎಲ್ಲ ಉಪಾಧಿಗಳಿಂದಲೂ ಬೇರೆಯಾಗಿ ಅಸತ್ತುಗಳಲ್ಲಿ ಸದ್ವಸ್ತುವಾಗಿ ಬೆಳಗುತ್ತಾ ಜಗತ್ತಿಗೆ ಕಾರಣವಾಗಿರುವ ಪ್ರಕೃತಿಗೆ ಅಧಿಷ್ಠಾನವಾಗಿ ಮಹತ್ತೆ ಮುಂತಾದ ಕಾರ್ಯವರ್ಗವನ್ನೆಲ್ಲ ಪ್ರಕಾಶಪಡಿಸುವುದಾಗಿ ಕಾರ್ಯಕಾರಣ ರೂಪವಾದ ಸಮಸ್ತ ಪದಾರ್ಥಗಳಲ್ಲೂ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡಿದೆಯೋ ಆ ಅದ್ವಿತೀಯವಾದ ಪರಬ್ರಹ್ಮದ ಪದವನ್ನು ಪಡೆಯುವನು.
ಭೂತ, ಇಂದ್ರಿಯ, ಮನಸ್ಸುಗಳಲ್ಲಿ ಮೊದಲು ಪ್ರಕಾಶವನ್ನು ಕಂಡರು. ಅದರ ಮೂಲವನ್ನು ವಿಚಾರಿಸುತ್ತಾ ಕೊನೆಗೆ ಪರಮಾತ್ಮ ಪ್ರಕಾಶವೇ ಇವೆಲ್ಲದರಲ್ಲೂ ಬೆಳಗುತ್ತಿದೆ ಎಂದು ತಿಳಿಯುವನು. ಹೇಗೆಂದರೆ, ನೀರಿನಲ್ಲಿ ಪ್ರತಿಬಿಂಬಿಸಿರುವ ಸೂರ್ಯನ ಪ್ರಕಾಶವು ಕಿಟಕಿಯ ಮೂಲಕ ಮನೆಯೊಳಗೆ ಹೊಕ್ಕು ಗೋಡೆಗೆ ಮುಂತಾದ ಸ್ಥಳಗಳಲ್ಲಿ ಬಿದ್ದಾಗ ಅಲ್ಲಿರುವ ಜನರು ಈ ಬಿಸಿಲು ಎಲ್ಲಿಂದ ಬಂತು ಎಂದು ವಿಚಾರ ಮಾಡುತ್ತಾ ಅದಕ್ಕೆ ಆಧಾರವಾಗಿ ನೀರಿನಲ್ಲಿರುವ ಸೂರ್ಯ ಪ್ರತಿಬಿಂಬವನ್ನು ಕಾಣುತ್ತಾರೆ. ಅನಂತರ ಆ ಪ್ರತಿಬಿಂಬಕ್ಕೆ ಮೂಲ ಯಾವುದು ಎಂದು ವಿಚಾರ ಮಾಡುತ್ತಾ ಆಕಾಶದಲ್ಲಿರುವ ಸರ್ವಮೂಲವಾದ ಸೂರ್ಯಬಿಂಬವನ್ನು ಕಾಣುವರು. ಹಾಗೆಯೇ ವಿವೇಕಿಗಳು ಮೊದಲು ಭೂತ, ಇಂದ್ರಿಯ, ಮನಸ್ಸುಗಳಲ್ಲಿ ಪ್ರಕಾಶವನ್ನು ಗಮನಿಸಿ ಈ ಪ್ರಕಾಶವು ಎಲ್ಲಿಂದ ಬಂತು ಎಂದು ವಿಚಾರ ಮಾಡುತ್ತಾ ಇದು ಅಹಂಕಾರದ ಉಪಾಧಿಯಲ್ಲಿರುವ ಜೀವಾತ್ಮನಲ್ಲಿರುವ ಪ್ರಕಾಶದ ಪ್ರತಿಬಿಂಬವೆಂದು ತಿಳಿಯುವರು. ಆ ಜೀವಾತ್ಮನಲ್ಲಿ ಈ ಪ್ರತಿಬಿಂಬವು ಹೇಗೆ ಉಂಟಾಯಿತೆಂದು ವಿಚಾರಿಸಿ ಎಲ್ಲ ಪ್ರಕಾಶಕ್ಕೂ ಮೂಲವಾಗಿರುವ ಪರಮಾತ್ಮನೇ ಇವುಗಳಿಗೆ ಬಿಂಬರೂಪನೆಂದು ತಿಳಿಯುವರು. ಆತ್ಮನು ಜಾಗೃತವಸ್ಥೆಯೇ ಮುಂತಾದ ಎಲ್ಲ ಅವಸ್ಥೆಗಳಲ್ಲೂ ಇದ್ದೇ ಇರುತ್ತಾನೆ. ಇಲ್ಲಿ ಒಂದು ಪ್ರಶ್ನೆ ಏಳಬಹುದು. ಜಾಗೃತವಸ್ಥೆಯಲ್ಲೇನೋ ನಾವು ಭೂತ ಸೂಕ್ಷ್ಮಾದಿಗಳನ್ನು ನೋಡುತ್ತೇವೆ. ಇವು ದೃಶ್ಯಗಳು. ಇವುಗಳಿಗೆಲ್ಲ ದೃಷ್ಟ ಆಗಿರುವವನು ಆತ್ಮ ಎಂಬುದಾಗಿ ಆತ್ಮನ ಅನುಭವವು ಸ್ಪಷ್ಟವಾಗಿ ಕಾಣುತ್ತದೆ. ಗಾಢ ನಿದ್ರೆಯಲ್ಲಿ ಆತ್ಮನು ಏಕೆ ಸ್ಪಷ್ಟವಾಗಿ ಪ್ರಕಾಶಿಸುವುದಿಲ್ಲ ಎಂದರೆ, ಸುಷುಪ್ತಿಯಲ್ಲಿ ಅಹಂಕಾರ ವಿಷಯಗಳಾದ ಭೂತ ಸೂಕ್ಷ್ಮಾದಿಗಳು ಲಯವನ್ನು ಹೊಂದಿರುತ್ತದೆ. ಅಷ್ಟೇ ಅಲ್ಲದೆ ಅವುಗಳಿಗೆ ಉಪಾಧಿಯಾದ ಅಹಂಕಾರವು ನಾಶ ಹೊಂದಿರುತ್ತದೆ. ಆಗ ಭ್ರಮೆಯಿಂದ ತಾನೇ ನಾಶ ಹೊಂದಿದ್ದೆನೋ ಎಂಬಂತೆ ಅನ್ನಿಸುತ್ತದೆ. ಲೋಭಿಯು ತನ್ನ ಹಣವು ನಾಶ ಹೊಂದಿದಾಗ ತಾನೇ ನಾಶ ಹೊಂದಿದೆನೆಂದು ಭಾವಿಸುವಂತೆ ಅಹಂಕಾರವು ನಷ್ಟವಾದಾಗ ತಾನೇ ನಾಶ ಹೊಂದಿದೆನೆಂದು ಭಾವಿಸುತ್ತಾನೆ. ವಾಸ್ತವವಾಗಿ ಎಲ್ಲಕ್ಕೂ ಸಾಕ್ಷಿಯಾಗಿರುವ ಆತ್ಮನು ಆಗಲೂ ಇದ್ದೇ ಇರುತ್ತಾನೆ. ಹೀಗೆ ಅನುಸಂಧಾನ ಮಾಡಿದರೆ ಯಾವ ಆತ್ಮನು ಅಹಂಕಾರದಿಂದ ಕೂಡಿದ ಶರೀರಾದಿಗಳಿಗೆ ಅನುಗ್ರಹ ಮಾಡುವವನು ಆಧಾರವೂ ಆಗಿರುವವನೋ ಅಂತಹ ಪರಮಾತ್ಮನನ್ನು ಹೊಂದುತ್ತಾನೆ. ಭಗವಂತನ ಈ ಉಪದೇಶವನ್ನು ಕೇಳಿದ ದೇವಹೂತಿಯು ಆತನನ್ನು ಹೀಗೆ ಪ್ರಶ್ನಿಸಿದಳು. ಎಲೈ ಮುನೀಂದ್ರನೇ, ಪ್ರಕೃತಿ ಮತ್ತು ಪುರುಷ ಇವೆರಡೂ ನಿತ್ಯವಾಗಿರುವ ತತ್ವಗಳು ಮತ್ತು ಒಂದನ್ನೊಂದು ಸದಾ ಆಶ್ರಯಿಸಿಕೊಂಡಿದೆ. ಆದ್ದರಿಂದ ಅವುಗಳಿಗೆ ಪರಸ್ಪರವಾಗಿ ಅಗಲಿಕೆಯು ಸಾಧ್ಯವೇ ಇಲ್ಲ. ಪ್ರಕೃತಿಯು ಪುರುಷನನ್ನು ಎಂದಿಗೂ ಬಿಡುವಂತಿಲ್ಲ. ಪೃಥಿವಿಯ ನಿತ್ಯವಾದ ಗುಣವು ಗಂಧವಾದುದರಿಂದ ಪೃಥಿವಿ ಮತ್ತು ಗಂಧಗಳು ಒಂದನ್ನು ಬಿಟ್ಟು ಮತ್ತೊಂದು ಇರುವಂತಿಲ್ಲ. ರಸವು ನೀರಿನ ನಿತ್ಯವಾದ ಗುಣವಾದ್ದರಿಂದ ಅವೆರಡಕ್ಕೂ ಬೇರೆ ಬೇರೆ ಸ್ಥಿತಿಯು ಇರಲು ಸಾಧ್ಯವೇ ಇಲ್ಲ. ಹಾಗೆಯೇ ಪುರುಷ ಮತ್ತು ಪ್ರಕೃತಿಗಳು ಒಂದನ್ನು ಬಿಟ್ಟು ಮತ್ತೊಂದು ಇರಲಾರವಲ್ಲವೇ? ವಾಸ್ತವವಾಗಿ ಕರ್ತೃತ್ವರಹಿತನಾದ ಪುರುಷನಿಗೆ ಪ್ರಕೃತಿಯ ಆಶ್ರಯದಿಂದ ಕರ್ತೃತ್ವವು ತೋರಿಬಂದು ಈ ಸಂಸಾರ ಬಂಧನ ಉಂಟಾಗಿದೆ ಎಂದು ನೀನು ಹೇಳಿದೆ. ಆ ಪ್ರಕೃತಿಯ ಗುಣಗಳು ಇದ್ದೇ ಇರುವುದರಿಂದ ಅವುಗಳ ದೆಸೆಯಿಂದ ಪುರುಷನಿಗೆ ಬಿಡುಗಡೆಯು ಸಾಧ್ಯವೇ ಇಲ್ಲ. ಹೀಗಿರುವಾಗ ಆತನಿಗೆ ತನಗೆ ಪ್ರಕೃತಿಯ ಸಂಬಂಧವಿಲ್ಲ, ತಾನು ಕೇವಲನು ಎಂಬ ಅನುಭವದ ಕೈವಲ್ಯ ಪದವು ಹೇಗೆ ತಾನೇ ಲಭಿಸಿತು? ಹೀಗೆ ದೇವಹೂತಿಯ ಪ್ರಶ್ನೆಯನ್ನು ಕೇಳಿ ಕ್ವಚಿತ್ತಾತ್ವಮರ್ಷೇನ ನಿವೃತ್ತಂ ಭಯಮುಲ್ಬಣಂ ಅನಿವೃತ್ತ ನಿವೃತ್ತತ್ವಾತ್ ಪುನಃ ಪ್ರತ್ಯವತಿಷ್ಠತೆ ತತ್ವಗಳನ್ನು ಚೆನ್ನಾಗಿ ವಿಚಾರ ಮಾಡಿದರೆ ಈ ಸಂಸಾರ ಬಂಧನದ ತೀವ್ರವಾದ ಭಯವು ಹೊರಟು ಹೋಗುವುದು ಎಂದರೆ, ಹಾಗಿದ್ದರೂ ಆ ಬಂಧನಕ್ಕೆ ನಿಮಿತ್ತವಾದ ಪ್ರಾಕೃತ ಗುಣಗಳು ಸದಾ ಇದ್ದೇ ಇರುವುದರಿಂದ ಆ ಭಯವು ಮತ್ತೆ ಬಂದು ಒದಗಬಹುದಲ್ಲವೇ? ದೇವಹೂತಿಯ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಶ್ರೀ ಕಪಿಲ ಭಗವಂತನು ಹೇಳಿದನು. ಅಮ್ಮ, ಅರಣಿಯಿಂದಲೇ ಉತ್ಪನ್ನವಾದ ಅಗ್ನಿಯಿಂದ ಅದರ ಉತ್ಪತ್ತಿ ಸ್ಥಾನವಾದ ಆ ಅರಣಿಯೂ ಸುಟ್ಟು ಬೂದಿಯಾಗುವುದಲ್ಲವೇ? ಹಾಗೆಯೇ ನಿಷ್ಕಾಮ ಭಾವದಿಂದ ಸ್ವಧರ್ಮವನ್ನು ಪಾಲನೆ ಮಾಡುವುದರಿಂದ
ಅಂತಃಕರಣವು ಶುದ್ಧವಾಗಿ ಬಹಳ ಕಾಲ ಭಗವಂತನ ಕಥೆಗಳನ್ನು ಕೇಳುತ್ತಿರುವುದರಿಂದ ಪುಷ್ಟಿ ಹೊಂದಿದ ನನ್ನ ವಿಷಯವಾದ ಭಕ್ತಿ ಯೋಗದಿಂದಲೂ ತತ್ವ ಸಾಕ್ಷಾತ್ಕಾರವನ್ನುಂಟು ಮಾಡುವ ಜ್ಞಾನದಿಂದಲೂ ಪ್ರಬಲವಾದ ವೈರಾಗ್ಯದಿಂದಲೂ ವ್ರತ ನಿಯಮಾದಿಗಳೊಡನೆ ಆಚರಿಸಿದ ಧ್ಯಾನಾಭ್ಯಾಸಗಳಿಂದಲೂ ಮತ್ತು ಚಿತ್ತದ ದೃಢವಾದ ಏಕಾಗ್ರತೆಯಿಂದಲೂ ಪುರುಷನ ಪ್ರಕೃತಿಯು ಹಗಲು ರಾತ್ರಿಯೂ ಕ್ಷೀಣಿಸುತ್ತಾ ಮೆಲ್ಲ ಮೆಲ್ಲಗೆ ಲಯ ಹೊಂದಿ ಬಿಡುವುದು. ಅಗ್ನಿಯು ತನಗೆ ಆಶ್ರಯವಾಗಿದ್ದ ಅರಣಿಯನ್ನು ಸುಟ್ಟು ಹಾಕಿಬಿಡುವಂತೆ ಭಕ್ತಿ ಜ್ಞಾನಾದಿಗಳು ಪ್ರಕೃತಿಯನ್ನು ಸುಟ್ಟು ಹಾಕಿಬಿಡುವುದು. ಅದೂ ಅಲ್ಲದೆ ಪುರುಷನು ತಾನು ಹಿಂದೆ ಅನುಭವಿಸಿದ್ದ ಪ್ರಕೃತಿಯ ಭೋಗಗಳನ್ನು ಅನುಭವಿಸಿ ಆಕೆಯನ್ನು ತ್ಯಾಗ ಮಾಡಿಬಿಟ್ಟಿದ್ದಾಗಿದೆ. ಆಕೆಯ ದೋಷಗಳು ಆತನಿಗೆ ಸದಾ ಪರಿಚಿತವೂ ಆಗಿರುತ್ತದೆ. ಹೀಗೆ ದಾಂಪತ್ಯ ವಿಚ್ಛೇದನವನ್ನು ಹೊಂದಿ ದೋಷಗಳಿಂದ ಕೂಡಿರುವವಳೂ ಆಗಿರುವ ಪ್ರಕೃತಿಯು ಪುರುಷನಿಗೆ ಏನೇನೂ ತೊಂದರೆ ಮಾಡಲಾರಳು. ನಿದ್ರೆಯಲ್ಲಿರುವ ಮನುಷ್ಯನಿಗೆ ಕನಸಿನಲ್ಲಿ ಎಷ್ಟೇ ಅನಿಷ್ಟ ಅನರ್ಥಗಳ ಅನುಭವವುಂಟಾಗಿದ್ದರೂ ಎಚ್ಚರವಾದ ಬಳಿಕ ಆತನಿಗೆ ಆ ಅನುಭವಗಳಿಂದ ಯಾವ ಮೋಹವೂ ಉಂಟಾಗುವುದಿಲ್ಲ. ಹಾಗೆಯೇ ಯಾವನು ತತ್ವಜ್ಞಾನವನ್ನು ಹೊಂದಿ ತನ್ನ ಮನಸ್ಸನ್ನು ಸದಾ ನನ್ನಲ್ಲೇ ನೆಲೆಗೊಳಿಸಿರುತ್ತಾನೆಯೋ ಅಂತಹ ಆತ್ಮಾರಾಮನಾದ ಮುನಿಗೆ ಪ್ರಕೃತಿಯು ಏನೂ ತೊಂದರೆ ಮಾಡಲಾರದು. ಮನುಷ್ಯನು ಅನೇಕ ಜನ್ಮಗಳಲ್ಲಿ ಬಹಳ ಕಾಲದವರೆಗೆ ಈ ರೀತಿಯಲ್ಲಿ ಆತ್ಮಚಿಂತನೆಯಲ್ಲಿಯೇ ಮುಳುಗಿದ್ದರೆ ಆತನಿಗೆ ಬ್ರಹ್ಮಲೋಕ ಪರ್ಯಂತವಾದ ಎಲ್ಲ ಬಗೆಯ ಭೋಗಗಳಲ್ಲೂ ವೈರಾಗ್ಯ ಉಂಟಾಗಿ ಬಿಡುವುದು. ನನ್ನ ಆ ಧೀರನಾದ ಭಕ್ತನು ನನ್ನ ಮಹಾಕೃಪೆಯಿಂದಲೇ ತತ್ವಜ್ಞಾನವನ್ನು ಪಡೆದು ಆತ್ಮಾನುಭವದಿಂದ ಎಲ್ಲ ಸಂಶಯಗಳಿಂದಲೂ ಬಿಡುಗಡೆ ಹೊಂದುವನು ಮತ್ತು ದೇಹವು ನಾಶವಾದ ನಂತರ ನನ್ನೊಬ್ಬನನ್ನೇ ಆಶ್ರಯಿಸಿರುವ ತನ್ನ ಸ್ವರೂಪಭೂತವಾದ ಕೈವಲ್ಯವೆಂಬ ಮಂಗಳಮಯವಾದ ಸ್ಥಾನವನ್ನು ಸಹಜವಾಗಿಯೇ ಪಡೆಯುವನು. ಅದನ್ನು ತಲುಪಿದ ಬಳಿಕ ಯೋಗಿಯು ಸಂಸಾರಕ್ಕೆ ಮರಳುವುದಿಲ್ಲ. ಯದಾನ ಯೋಗೋಪಚಿತಾಸು ಚೇತೋ ಮಾಯಾಸು ಸಿದ್ಧಸ್ಯ ವಿಷಜ್ಜತೇಂಗ ಅನನ್ಯಹೇತುಷ್ವತಮೇ ಗತಿ ಸ್ಯಾದಾತ್ಯಂತಕೀ ಯತ್ರ ನ ಮೃತ್ಯುಹಾಸಃ. ಅಮ್ಮ, ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪಡೆಯುವುದಕ್ಕೂ ಯೋಗವೊಂದೇ ಸಾಧನವು. ಆದರೆ ಅವು ಮಾಯಾಮಯವಾದವು, ಮೋಹಕವಾದವು. ಯೋಗಿಯ ಚಿತ್ತವು ಸಾಧನಾ ಮಾರ್ಗದಲ್ಲಿ ಮುತ್ತಿಗೆ ಹಾಕುವ ಆ ಸಿದ್ಧಿಗಳಿಗೆ ಸಿಕ್ಕಿ ಹಾಕಿಕೊಳ್ಳದೇ ಇದ್ದ ಪಕ್ಷದಲ್ಲಿ ಆತನು ಮೃತ್ಯುವಿನ ವಿಲಾಸಕ್ಕೆ ಕೊಂಚವೂ ಎಡೆಯೇ ಇಲ್ಲದಿರುವ ನನ್ನ ಅವಿನಾಶಿಯಾದ ಪರಮಪದವನ್ನು ಹೊಂದುವನು. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ 27ನೇ ಅಧ್ಯಾಯವು ಮುಗಿಯಿತು. ಓಂ ತತ್ಸತ್.